ರಾಜ್ಯದಲ್ಲಿ ಕಬ್ಬಿನ ಕದನ ಜೋರಾಗಿತ್ತು. 9 ದಿನಗಳ ಹೋರಾಟದ ನಂತರ 3,300 ರೂಪಾಯಿ 1 ಟನ್ನಿಗೆ ರಾಜ್ಯ ಸರ್ಕಾರವೇ ದರವನ್ನು ನಿಗದಿ ಮಾಡಿ ರೈತರನ್ನ ಸಮಾಧಾನ ಮಾಡುವಂತಹ ಕೆಲಸ ಮಾಡಿತ್ತು. ಆದರೂ ಕೂಡ ರೈತರ ಆಕ್ರೋಶ ತಣಿತಾ ಇಲ್ಲ. ಕೆಲವು ಕಡೆ ಕಬ್ಬು ಬೆಳೆಗಾರರ ಕಿಚ್ಚು ಮತ್ತೆ ಜೋರಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ನಿನ್ನೆ ರಾತ್ರಿ 10 ಗಂಟೆಯವರೆಗೂ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ರೈತರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನ ರೈತರು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಕಾರ್ಖಾನೆಯ ಮಾಲೀಕರಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅನ್ನದಾತರು ದರ ನಿಗದಿಯ ಬಗ್ಗೆ ಮುಚ್ಚಳಿಕೆಯನ್ನು ಬರೆದುಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ರೈತರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಬಾಗಲಕೋಟೆಗೆ ಸೀಮಿತವಾಗಿರುವಂತಹ ಈ ರೈತರ ಹೋರಾಟದ ವಿಚಾರದಲ್ಲಿ 1 ಗಂಟೆಯ ನಂತರ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ರಾಯಚೂರು, ಬಾಗಲಕೋಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಗಿತ್ತು. ಬಟ್ ಬಾಗಲಕೋಟೆಯಲ್ಲಿ ಮುಂದುವರೆದಿದೆ. ಯಾವತ್ತು ಬೆಳೆಗೆ ಈಗಾಗಲೇ ಸರ್ಕಾರ ಒಂದು ದರವನ್ನ ಘೋಷಣೆ ಮಾಡಿದೆ, ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಆದರೂ ಸಹ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ನಗರದಲ್ಲಿ ಈಗಾಗಲೇ ಹೋರಾಟದ ಕಾವು ಜೋರಾಗ್ತಿದೆ ಅಂತ ಹೇಳ್ಬೋದು. ಬಾಗಲಕೋಟೆಯ ಮುಧೋಳ್ ನಗರದ ರಾಯಣ್ಣ ವೃತ್ತದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾತರು ನಿಂತಿರ್ತಕ್ಕಂಥ ದೃಶ್ಯವನ್ನ ನೀವು ಸಹಜವಾಗಿ ನೋಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಕಾರ್ಖಾನೆಗಳ ಹಿತವನ್ನ ಕಾಯಲಿಕ್ಕೆ ಸರ್ಕಾರ ಈ ರೀತಿಯಾದಂತಹ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಪ್ರತಿ ಟನ್ಗೆ ಕಬ್ಬಿಗೆ 3,500 ರೂವನ್ನ ಪಡೆದೇ ಪಡಿತೀವಿ ಅನ್ನುವಂತ ಮಾತನ್ನ ಈ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬೃಹತ್ ವೇದಿಕೆಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮುಧೋಳ್ ರಾಯಣ್ಣ ವೃತ್ತದಲ್ಲಿರ್ತಕ್ಕಂಥ ರಾಜ್ಯ ಹೆದ್ದಾರಿಯನ್ನ, ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಇಲ್ಲಿನ ಅನ್ನದಾತರು ಸಾಯಂಕಾಲವಾದರೂ ಅವರು ಹೋರಾಟದ ಕಿಚ್ಚು ಜೋರಾಗ್ತಿದೆ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಸಹಸ್ರಾರು ರೈತರು ಭಾಗವಹಿಸಿ ನಾಳೆವರೆಗೂ ಇವರು ಕಾರ್ಖಾನೆ ಮಾಲೀಕರಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಾಳೆ ಕಾರ್ಖಾನೆ ಮಾಲೀಕರು ಈ ರೈತರ ಹೋರಾಟಕ್ಕೆ ಸ್ಪಂದಿಸದೇ ಇದ್ದರೆ ಕಾರ್ಖಾನೆ ಮಾಲೀಕರು ವೇದಿಕೆಗೆ ಬರಬೇಕು, ವೇದಿಕೆಗೆ ಬಂದು ತಮ್ಮ ದರವನ್ನ ನಿಗದಿ ಮಾಡಬೇಕು. ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಬೇಡ. ಸರ್ಕಾರದ ದರವನ್ನ ನಾವು ಕಡಾಖಂಡಿತವಾಗಿ ವಿರೋಧಿಸ್ತೇವೆ ಅನ್ನುವಂತ ಕೂಗನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಸಹಜವಾಗಿ ಈ ರೀತಿಯಾದಂತಹ ದೃಶ್ಯಗಳು ಇಲ್ಲಿ ಆಕ್ರೋಶ ಮಡುಗಟ್ಟಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ರೈತ ಮುಖಂಡರಾದಂತ ಈರಪ್ಪನ ಹಂಚನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಕಾರ್ಖಾನೆ ಮಾಲೀಕರಿಗೆ ಮತ್ತು ಸರ್ಕಾರಕ್ಕೆ ನೇರವಾಗಿ ಏನು ಹೇಳಕ್ ಬಯಸ್ತೀರಿ? ಇವತ್ತು ನಿನ್ನಿನ ದಿವಸ ಸರ್ಕಾರ ಏನು ಕಾರ್ಖಾನೆ ಮಾಲೀಕರು ಕೂಡ ಮೀಟಿಂಗ್ ಮಾಡಿದಾರಲ್ಲ, ಅದ್ರೊಳಗೆ ಸರ್ಕಾರನೂ ಬಚಾವಾಗೈತಿ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಬಚಾವ್ ಮಾಡಿರ್ತಕ್ಕಂಥ ತಂತ್ರಗಾರಿಕೆ. ಅದಕ್ಕೆ ನಾ ರಾಜ್ಯದ ಮುಖ್ಯಮಂತ್ರಿಗೆ ನಾ ಕಡಾಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ನೀ ಎಲ್ಲಾರ 100 ರೂಪಾಯಿದೊಳಗೆ ಬಚಾವ್ ಹಾಕಿನಂದ್ರೆ ಬಿಡಂಗಿಲ್ಲ. ನಿನಗೆ ಕನಿಷ್ಠ ಏನಿಲ್ಲ ಅಂದ್ರು 500 ರೂಪಾಯಿ ನಮ್ಮ ಟ್ಯಾಕ್ಸ್ನೊಳಗಿನ ರೊಕ್ಕ ಕೊಡ್ಬೇಕಂತಕ್ಕಂಥದ್ದು ಆರ್ಡರ್ ಮಾಡ್ತೇವೆ ಸರ್ಕಾರಕ್ಕೆ ಮತ್ತು ಈ ಸಕ್ರೆ ಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ. ಅದ್ರ ಜೊತೆಗೆ ನಾವು ಕಾರ್ಖಾನೆ ಅವ್ರು ಕೂಡ ನಾವು ಒಡಂಬಡಿಕೆ ಐತಿ, ನಮ್ಮ ಕೂಡ ಅವ್ರು ಒಪ್ಪಂದದಾರು, ಅವ್ರು ಕೂಡ ನಾವು ಬಿಲ್ ಘೋಷಣೆ ಮಾಡ್ಕೊಳಕ್ಕೆ ನಮ್ಮ ಹೋರಾಟ ಮುಖಾಂತರ ರೆಡಿ ಮಾಡ್ಕೊಳಕ್ಕೆ ರೆಡಿ ಇದೇವು. ಅದಕ್ಕೆ ಅದ್ರೊಳಗೆ ಸರ್ಕಾರ ಎಂಟರ್ಫಿಯರ್ ಆಗೋದು ಬೇಕಾಗಿಲ್ಲ. ಇವತ್ತಿನ ದಿವಸ ನಾವು ಸಕ್ಕರೆ ಕಾರ್ಖಾನೆ ಅವ್ರಿಗೆ ಇವತ್ತು ಸಂದೇಶ ಕಳಿಸಿದೆವು. ಜಿಲ್ಲಾ ವರಿಷ್ಠ ಅಧಿಕಾರಿ ಮುಖಾಂತರ, ಪೊಲೀಸ್ ವರಿಷ್ಠ ಅಧಿಕಾರಿ ಮುಖಾಂತರ ಕಳಿಸಿದೆವು. ನಾಳಿನ ದಿವಸ ಬಂದ್ ಕೆರೆಯಿಂದ 2ನೇ ಕಂತಿನ ಹಣ ಮತ್ತು ಮುಂದೆ ಕೊಡುವಂಥ 3,000